ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸಯ್ಯದ್. ಚುನಾವಣಾ ಕಾವು ಇಂದು ಮತದಾನ ತುಂಬ ನಿರುತ್ಸಾಹ ಮತ್ತು ಯಾರೂ ಹುರುಪು ಉಲ್ಲಾಸ, ಯಾರೂ ಮತದಾರರು ಅಷ್ಟೊಂದು ಉತ್ಸುಕತೆಯಿಂದ ಬಂದು ಮತದಾನ ಹಾಕುವಂಥ ಪರಿಸ್ಥಿತಿ ಇಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಾ ಯಾವಾಗ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತೊಲಗುತ್ತೆ, ಈ ಬೆಳಗಾವಿ ಲೋಕಸಭಾ ಚುನಾವಣೆ ಒಂದು ದಿಕ್ಸೂಚಿ ಆಗುತ್ತೆ. ಮುಂದಿನ ಕೆಲವೇ ದಿನಗಳಲ್ಲಿ ಇನ್ನು ಹೊಸ ದಿನಗಳು ಪ್ರಾರಂಭವಾಗುವುದು, ಬೆಳಗಾವಿ ಲೋಕಸಭೆಯಿಂದ ಅಧ್ಯಾಯ ಪ್ರಾರಂಭ ಆಗುತ್ತದೆ ಅಂತ ಅನೇಕ ದೂರಿನ ಮತ್ತು ಅನೇಕ ಮತದಾರನ ಇವತ್ತು ಸಮೀಕ್ಷೆ ಮಾಡಿದಾಗ ನಮಗೆ ಕಂಡು ಬಂದ ಅಂಶ ನಮ್ಮ ದೃಶ್ಯದಲ್ಲಿ ತಾವು ನೋಡಬಹುದು. ವೀಕ್ಷಕರೇ, ರಾಮದುರ್ಗದಲ್ಲಿ ಭರದಿಂದ ನಡೀತಾ ಇದೆ ಮತದಾನ. ಕಾಂಗ್ರೆಸ್ ಪರವಾಗಿ ಬಹಳ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು. ಬೈಲುಂಗಲದಲ್ಲಿ ನಡೀತಾ ಇದೆ. ಗ್ರಾಮೀಣ ಭಾಗದಲ್ಲಿ ಅಂತೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕೃಪಾಶೀರ್ವಾದ, ಅವರ ಸೂಚನೆ, ಸತೀಶ್ ಜಾರಕಿಹೊಳಿ ಅವರ ನೆಟ್ವರ್ಕ್, ಅವರ ಲಕ್ಷಾಂತರ ಅಭಿಮಾನಿಗಳು ಅನೇಕ ರಾಜ್ಯ ಅನೇಕ ಜಿಲ್ಲೆಗಳಿಂದಲೂ ಸಹಿತ ಬಂದು ಮನವೊಲಿಸುವ ಕಾರ್ಯಕ್ರಮ, ಅನೇಕ ರೀತಿಯ ಒಂದು ಸಮಾನತೆಯ ನೇತಾರ, ಒಂದು ಜನನಾಯಕ, ಸರ್ವಧರ್ಮದ ನೇತಾರ, ಇಂಥ ವ್ಯಕ್ತಿಯನ್ನು ನಾನು ಕಳ್ಕೊಳ್ಳೋದು ಬೇಡ ನಾವೆಲ್ಲರೂ ಅಂತ ತೀರ್ಮಾನಿಸಿ ಮತ ಹಾಕಿ ಎಷ್ಟೊಂದು ಖುಷಿಯಿಂದ ಹೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಆರಿಸಿ ಬರಬೇಕು. ಮಂಗಳ ಅಂಗಡಿಯವ್ರ ಬಗ್ಗೆ ಕೆಲವ್ರನ್ನ ಕೇಳಿದರೆ ಅದು ಮಂಗಳ ಅಂಗಡಿಯವ್ರ ಬಗ್ಗೆ ನಮಗೇನು ಬೇಸರಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ದುರಾಡಳಿತ, ಬೆಲೆ ಏರಿಕೆ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ನಾವು ಮತ ಹಾಕೋಲ್ಲ ಅಂತಲೂ ಸಹಿತ ಹೇಳ್ತಾ ಇದ್ದಾರೆ. ಈಗ ನೋಡಿ, ಗೋಕಾಕ್ ನಗರದಲ್ಲಿ ತುಂಬ ಉತ್ಸುಕತೆಯಿಂದ ಮತದಾನ ನಡೀತಾ ಇದೆ. ಅರಬಾವಿ ಭಾಗದಲ್ಲಿ ಉತ್ಸುಕತೆಯಿಂದ ಮತದಾನ ನಡೀತಾ ಇದೆ. ಈಗ ಜಯದ ಮಾಲೆ ಇನ್ನು 7 ಗಂಟೆಗೆ ಸಾಯಂಕಾಲ ಆ ಪೆಟ್ಟಿಗೆಯಲ್ಲಿ ಅವರ ಭವಿಷ್ಯವನ್ನು ಭದ್ರಪಡಿಸಲಾಗುವುದು. ಬರುವ ಮೇ 2ರಂದು ರಾಜ್ಯದ ಚುಕ್ಕಾಣಿ, ದೇಶದ ಚುಕ್ಕಾಣಿಗೆ ಒಂದು ನೂತನ ಸಂದೇಶ. ಯಾರು ಮಹಾಮಾನವತಾವಾದಿ ಸಮಾಜ ಸೇವಕ ಹಾಗೂ ಅನುಕಂಪ ಮತ್ತು ರಾಜ್ಯ ಸರ್ಕಾರದ ಒತ್ತಡ ಪ್ರಭಾವ, ಆಡಳಿತದ ಯಂತ್ರದ ದುರುಪಯೋಗ ಕೆಲಸ ಮಾಡುತ್ತೋ ಎಲ್ಲರೂ ಇನ್ನು ಮೇ 2ಕ್ಕೆ ಕಾದು ನೋಡಬೇಕಾಗತ್ತೆ. ಕೆಲವು ಹಿರಿಯ ಧುರೀಣರು, ಯುವ ನಾಯಕರು ಇವತ್ತು ಏನೇನು ಮಾತಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ನೀವು ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡಿ. ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ದಲ್ಲಿ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ ವೀಕ್ಷಕರೇ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ. ನಾನು ಸಯ್ಯದ್. ಇವತ್ತು ಘಟಪ್ರಭಾ ಮಲ್ಲಾಪುರ PG ಚುನಾವಣಾ ಸಮೀಕ್ಷೆಗೋಸ್ಕರ ದುಬ್ದಾಳ್ ಗ್ರಾಮದ ಗೋಕಾಕ್ ತಾಲೂಕು ಗ್ರಾಮೀಣ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಪ್ರಕಾಶ್ ಡಾಂಗೆ ಹಾಗೂ ಅಣ್ಣಪ್ಪ ಹುಣಗುಂದ್ ಹಾಗೂ ಬೆಳಗಾವಿ ಜಿಲ್ಲಾ ಯುವ ಮುಖಂಡರು, ಕಾಂಗ್ರೆಸ್ ಪಕ್ಷದ ಯುವ ನಾಯಕ ಕಿರಣ್ ರಜಪೂತ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಏನು ಹಂಚ್ಕೋತಾರೆ ನಮ್ಮ ಜೊತೆ ನೀವೇ ಕೇಳಿ. ಇಲ್ಲಿಯವರೆಗೂ ಕೂಡ ಮುಂಜಾನೆಯಿಂದ ಶಾಂತಿಯುತವಾಗಿ ಮತದಾನ ನಡೆದಿರುತ್ತದೆ. ಈಗ ಜನರು ಕೂಡ ಉತ್ಸಾಹದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಲು. ಏಕೆಂದರೆ BJPಯ ಬೆಲೆ ಏರಿಕೆಯಿಂದ ಜನರು ಬೇಸತ್ತು ಹೋಗಿದ್ದಾರೆ. ಆದ ಕಾರಣ ಈ ಗೋಕಾಕ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಮತದಾರರು ಈ ಸಲ ಸತೀಶಣ್ಣ ಜಾರಕಿಹೊಳಿ ಅವರನ್ನು ಆಯ್ಕೆ ಮಾಡುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಒಂದು, ಗ್ಯಾಸು ಸಿಲಿಂಡರು ಹಾಗೂ ರಸಗೊಬ್ಬರ ಏರಿಕೆಯಿಂದ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ವರು ಕಾಂಗ್ರೆಸ್ಗೆ ಮತ ಹಾಕ್ತಾ ಇದ್ದಾರಂತ ಗೋಕಾಕ್ ಗ್ರಾಮೀಣ ಅಧ್ಯಕ್ಷರಾದಂಥ ಪ್ರಕಾಶ್ ಡಾಂಗೆ ಅವರು ಹೇಳ್ತಾರೆ. ಇಲ್ಲಿ ಇನ್ನೋರು ಮುಖಂಡರಿದ್ದಾರೆ, ಕಿರಣ್ ರಜಪೂತ್ ಅವರು ಏನು ಹೇಳ್ತಾರೆ ನೀವೇ ನೋಡಿ. ಶಾಂತಿಯುತವಾಗಿ ಕೋವಿಡ್ ನಿಯಮಾವಳಿಗಳ ಪ್ರಕಾರ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಜನ ಬೆಳಗಾವಿ ಲೋಕಸಭೆ ವ್ಯಾಪ್ತಿಯ ಜನ ಅನುಕಂಪಕ್ಕಿಂತ ಅಭಿವೃದ್ಧಿ ಪರವಾಗಿ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಮತದಾನವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಯುವಕರ ಪಡೆ ಈ ಬಾರಿ ಉತ್ಸಾಹದಿಂದ ಹೊರಬಂದು ಅಭಿವೃದ್ಧಿಯ ಪರವಾಗಿರ್ತಕ್ಕಂಥ ಸರ್ವಧರ್ಮವನ್ನು ಪರಿಪಾಲನೆ ಮಾಡ್ತಕ್ಕಂಥ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎನ್ನುವ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಜನಾಭಿಪ್ರಾಯ ಕಂಡು ಬರ್ತಾ ಇದೆ. ಸಮಾನತೆಯ ನೇತಾರ, ಹರಿಕಾರ ಅಂತಾರೆ. ಸರ್ವಧರ್ಮ ಜೊತೆ ಅನೋನ್ಯ ಸಂಬಂಧ ಇಟ್ಕೊಂಡು ಒಳ್ಳೆ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ಅವರ ಗೆಲುವು ಖಚಿತ ಅಂತಾರೆ ಕಿರಣ್ ರಜಪೂತ್ ಮತ್ತು ಪ್ರಕಾಶ್ ಡಾಂಗೆ. ಕ್ಯಾಮ್ರಾಮನ್ ಮುಷರಫ್ ಜೊತೆ ನಾನು ಸಯ್ಯದ್. ಬೆಳಗಾವಿ ಉಪಲೋಕಸಭಾ ಚುನಾವಣೆ ನಡೀತಾ ಇದೆ. ಜನರಲ್ಲಿ ಅಷ್ಟೊಂದು ಉತ್ಸಾಹ ಇಲ್ಲ. ಆದರೂ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಶ್ರೀಮತಿ
ಮಂಗಳಾ ಅಂಗಡಿಯವರ ಪರವಾಗಿ ಜನರ ಒಲವು ಹೆಚ್ಚಾಗಿ ಕಾಣಿಸ್ತಾ ಇದೆ. ಕಾರಣ ಸುರೇಶ್ ಅಂಗಡಿಯವರ ಏನು ರಾಜ್ಯ ರೈಲು ಸಚಿವರಾದಾಗ ಅವ್ರು ಮಾಡಿದಂಥ ಕಾರ್ಯಗಳು, ಜನಪರವಾದಂಥ ಕಾರ್ಯಗಳನ್ನು ನೋಡಿಕೊಂಡು ಹಾಗೂ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥದ್ದು ಜನ ಮೆಚ್ಚಿಕೊಂಡು ಇವತ್ತು ಜನ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚು ಒತ್ತು ಕೊಟ್ಟು ನಮ್ಮ ಅಭ್ಯರ್ಥಿಗಳ ಶ್ರೀಮತಿ ಮಂಗಳಾ ಅಂಗಡಿಯವರನ್ನ ಒಂದು ಪ್ರಚಂಡ ಬಹುಮತದಿಂದ ಆರಿಸಿ ತರ್ತಾರೆ ಅನ್ನೋದು ನಮಗೆ ಆತ್ಮವಿಶ್ವಾಸ ಇದೆ. ನಾವು ಹೋದ ಸಲ ಲೋಕಸಭೆಯಲ್ಲಿ ಚುನಾವಣೆ ನಡೆದಾಗ ಕೇವಲ ಬೆರಳೆಣಿಕೆಯಷ್ಟ ಧುರೀಣರು ನಮ್ಮ ಜೊತೆಗಿದ್ದರು. ಆವಾಗ ನಾವು 2-2.5 ಲಕ್ಷ ಲೀಡ್ಲೆ ನಾವು ಸುರೇಶ್ ಅಂಗಡಿಯವ್ರನ್ನ ಆರಿಸಿ ತಂದಿದ್ವಿ. ಆದರೆ ಈಗ ನಮ್ಮ ಜೊತೆಗೆ ನಮ್ಮ ಭಾಗದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಬಾಲಚಂದ್ರ ಜಾರಕಿಹೊಳಿ ಅವರು ಹಾಗೂ ನಮ್ಮ ಜಲಸಂಪನ್ಮೂಲ ಸಚಿವರಾದ ಸನ್ಮಾನ್ಯ ಶ್ರೀ ರಮೇಶಣ್ಣ ಜಾರಕಿಹೊಳಿ ಅವರು ಹಾಗೂ ನಮ್ಮ ರಾಜಕೀಯ ಚಾಣಕ್ಯರಾದ ಅಂಬಿರಾವ್ ಪಾಟೀಲರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಹೋದ ಸಲದಕ್ಕಿಂತನೂ ಹೆಚ್ಚಿಗೆ ಈ ಸಲ ಲೀಡ್ ಕೊಡ್ತೇವೆ ಅನ್ನೋಂಥ ಆತ್ಮವಿಶ್ವಾಸ ನಮ್ಮದದ. ರಮೇಶಣ್ಣ ಜಾರಕಿಹೊಳಿ ಆದೇಶದಂತೆ ಅಂಬಿರಾವ್ ಪಾಟೀಲರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ನಮ್ಮ ಮಲ್ಲಾಪುರ PG ಹೆಚ್ಚಿನ ಸಂಖ್ಯೆಯಲ್ಲಿ ಲೀಡ್ ಆಕೈತಿ. ಎಲ್ಲ BJP ಮಾಡ್ತಾಯಿದ್ವಿ. ಮಂಗಳಾ ಅಂಗಡಿಯವರು ಹೆಚ್ಚಿನ ಅಂತರದಿಂದ ಗೆಲುವು ಸಾಧಿಸ್ತಾರೆ. ಅಂತ ರಮೇಶಣ್ಣ ಜಾರಕಿಹೊಳಿ ಇವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಇವತ್ತು BJPಯನ್ನು ಮಾಡ್ತಾಯಿದ್ದೀವಿ. ಇವತ್ತಿನ ದಿನಮಾನದಲ್ಲಿ BJP ಪಕ್ಷದ ದಿನಬಳಕೆ ವಸ್ತುಗಳು ಹೆಚ್ಚಾದ ಕಾರಣ BJP ಪಕ್ಷದಿಂದ ಜನರ ಬೆಸತ್ತ BJP ಓಟ್ ಸುರೇಶ್ ಅಂಗಡಿಯವರ ನಿಧನದ ಕಾರಣ ಅವರ ಹೆಂಡತಿಯಾದ ಮಂಗಳಾ ಅಂಗಡಿಯವರು ನಿಂತಿದ್ದಾರೆ. ಅವರನ್ನು ಸೋಲಿಸುವ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಒಂದು ಟಕ್ಕರ್ ಕೊಡುವಂಥ ನಮ್ಮ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಜನರು ನಿರ್ಣಯ ಮಾಡಿದ್ದಾರೆ. ಇವತ್ತಿನ ದಿನ 1 ಲಕ್ಷ ಮೇಲ್ಪಟ್ಟು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಮತಗಳನ್ನು ಗಳಿಸಿ ಜಯಬೇರಿ ಗಳಿಸ್ತಾರಂತ ನಮ್ಮ ವಿಶ್ವಾಸ ಇದೆ. ಇಲ್ಲಿ ಎಲ್ಲ ನಮ್ಮ ಭಾಗದಲ್ಲಿ ಗೋಕಾಕ್ ಮತಕ್ಷೇತ್ರ ಆಯ್ತು, ಅರ್ಬನ್ ಮತಕ್ಷೇತ್ರ ಆಯ್ತು, ಇನ್ನುಳಿದ ಮತಕ್ಷೇತ್ರಗಳಲ್ಲಿ ನಾವು ಸಮೀಕ್ಷೆ ಮಾಡಿದ ಪ್ರಕಾರ ಇವತ್ತಿನ ದಿನ ಎಲ್ಲ ಕಡೆ ಒಳ್ಳೆಯ ರೆಸ್ಪಾನ್ಸ್ ಇದೆ. ಕಾಂಗ್ರೆಸ್ಸಕ್ಕೆ ಮತವನ್ನು ಕೊಡಬೇಕಂತ ಮೇಲಾಗಿ ಮಹಿಳೆಯರು ಪ್ರತ್ಯೇಕವಾಗಿ ಕಾಂಗ್ರೆಸ್ಸಕ್ಕೆ ಓಟ್ ಹಾಕಬೇಕಂತ ನಿರ್ಣಯ ಮಾಡಿದ್ದಾರೆ. ಅದೇ ಕಾರಣ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಪಕ್ಷ ಜಾತಿ ಮತಗಳನ್ನು ಭೇದ ಮರೆತು ಇವತ್ತು ಎಲ್ಲ ಸಮಾಜದವರು ಅನ್ನು ಒಕ್ಕೊಟ್ಟು ಎಲ್ಲ ಸಮಾಜದವರಿಗೆ ಒಳ್ಳೆಯ ಅಭಿಪ್ರಾಯವನ್ನು ಮೂಡಿಸಿ ಇವತ್ತಿನ ದಿನ ಎಲ್ಲರಿಗೂ ಅವರಿಗೆ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಮಾಡಿ ಮೊದಲಿನಿಂದಾದರೂ ಅವರು ಇದನ್ನು ಪ್ರತಿಯೊಂದು ರಾಜಕಾರಣದಿಂದ ಹೆಲ್ಪ್ ಮಾಡ್ಕೊತ ಬಂದಿದ್ದಾರೆ. ಇವತ್ತಿನ ದಿನ ಅವರ ಮಾಡಿದಂಥ ಕಾರ್ಯಕ್ರಮಗಳನ್ನು ನೋಡಿ ಇವತ್ತಿನ ಜಯಬೇರಿ ಗಳಿಸ್ತಾರಂತ ನಾವು ಹೇಳಿಕೊಡ್ತೀವಿ. ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯಲ್ಲಿ ಮಾನ್ಯ ಸುರೇಶ್ ಅಂಗಡಿಯವರ ಅಕಾಲಿಕ ಮರಣದಿಂದಾಗಿ ಉಪಚುನಾವಣೆ ನಡೀತಾ ಇದೆ. ಅದೇ ರೀತಿ ಜನರೆಲ್ಲ BJP ಸರ್ಕಾರಕ್ಕೆ ಬೇಸತ್ತಿದ್ದಾರೆ. ರಾಜ್ಯ ಆಯ್ತು ದೇಶಾದ್ಯಂತ ದಿನಬಳಕೆಗಳ ವಸ್ತುಗಳ ಬೆಲೆ ಆಗಲಿ, ಪೆಟ್ರೋಲ್, ಡೀಸೆಲ್ ಹಾಗೂ ಇನ್ನುಳಿದ ಬಡಬಗ್ಗರ ಬದುಕುವಂಥ ಗಂಭೀರ ಸ್ಥಿತಿಯೊಳಗೆ BJP ಸರ್ಕಾರಕ್ಕೆ ಬೇಸತ್ತ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದಂಥ ಸತೀಶಣ್ಣ ಜಾರಕಿಹೊಳಿ ಅವರು ಲಕ್ಷಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.